Hello everyone, welcome to SSLC and POC Knowledge Hub. Okay, in this video, I'll tell you about science, SS, and maths. Blueprint. Okay, let's start the video. ನಿಮಗೆ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ವಾಸ್ತವ ಸಂಖ್ಯೆಗಳು 5 ಅಂಕಗಳಿಗೆ ಕೊಟ್ಟಿದ್ದಾರೆ. ಬಹುಪದೋಕ್ತಿಗಳು 5, ವರ್ಗ ಸಮೀಕರಣಗಳು 6, ಲೀನಿಯರ್ ಇಕ್ವೇಷನ್ಸ್ ರೇಖಾತ್ಮಕ ಸಮೀಕರಣ 8 ಅಂಕಗಳಿಗಿದೆ. ಸಮಾಂತರ ಶ್ರೇಣಿ 8 ಅಂಕಗಳಿಗಿದೆ. ತ್ರಿಭುಜ 9, ವೃತ್ತ 5, ಜಿಯೋಮೆಟ್ರಿ 6, ತ್ರಿಕೋನಮಿತಿ 6, ಅನ್ವಯಗಳು 4, ಸಂಖ್ಯಾಶಾಸ್ತ್ರ 4, ಮೇಲ್ಮೈ ವಿಸ್ತೀರ್ಣಗಳು 7, ಸಂಭವನೀಯತೆ 4, ಒಟ್ಟು 80 ಅಂಕಗಳಿಗೆ ಇದು ಮ್ಯಾಥ್ಸ್ ಪೇಪರನ್ನು ತೋರಿಸಿದ್ದಾರೆ. ನೋಡಿ, ಈ ರೀತಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇದೆ. ಯಾವುದಕ್ಕೆ ಹೆಚ್ಚಿನ ಅಂಕಗಳನ್ನು ಕೇಳಿದಾರಲ್ಲ, ಸೊ ಅದರ ಮೇಲೆ ಹೆಚ್ಚಿನ ನೀವು ಏನು ಮಾಡಬೇಕು, ಗಮನವನ್ನು ಹರಿಸ್ಬೇಕು. ಹೌದಾ? ನೆಕ್ಸ್ಟ್ ಬರೋದಾದರೆ ವಿಜ್ಞಾನದಲ್ಲಿ ನಾನು ಹೇಳಬೇಕು ಅಂತಂದರೆ ಕೆಮಿಕಲ್ ರಿಯಾಕ್ಷನ್ ಇಕ್ವೇಷನ್ ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣಗಳು 4, ಆಮ್ಲ ಪ್ರತ್ಯಾಮ್ಲ ಲವಣಗಳು 6, ಲೋಹ 7, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು 8, ಜೀವಕ್ರಿಯೆ 8, ನಿಯಂತ್ರಣ ಸಹಭಾಗಿತ್ವ 6, ಜೀವ ಮತ್ತು ಸಂತಾನೋತ್ಪತ್ತಿ 7, ಅನುವಂಶೀಯತೆ 4, ಬೆಳಕು ಪ್ರತಿಫಲನ ವಕ್ರೀಭವನ 8, ಮಾನವ ಕಣ್ಣು ವರ್ಣಮಯ ಜಗತ್ತು 5, ವಿದ್ಯುತ್ ಶಕ್ತಿ 8, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ 6, ನಮ್ಮ ಪರಿಸರ 3. ಈ ರೀತಿ ಅಂಕಗಳನ್ನು ನಾವು ವಿಜ್ಞಾನದಲ್ಲಿ ಕಾಣ್ತೀವಿ. ಅದೇ ರೀತಿಯಾಗಿ ನೋಡೋದಾದರೆ ಸಮಾಜ ವಿಜ್ಞಾನದಲ್ಲಿ ಇತಿಹಾಸವನ್ನು 11 ಅಂಕಗಳಿಗೆ ಕೊಟ್ಟಿದ್ದಾರೆ. ಹೌದಾ? ನೆಕ್ಸ್ಟು ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ 8 ಅಂಕಗಳು, ಸಮಾಜಶಾಸ್ತ್ರ 22 ಅಂಕಗಳು, ಭೂಗೋಳಶಾಸ್ತ್ರ 7 ಅಂಕಗಳು, ಎಕನಾಮಿಕ್ಸ್ ಅರ್ಥಶಾಸ್ತ್ರ 7 ಅಂಕಗಳು, ವ್ಯವಹಾರ ಅಧ್ಯಯನ 2 ಅಂಕಗಳಿಗಿದೆ. 7 ಅಂಕಗಳಿಗೆ ವ್ಯವಹಾರ ಅಧ್ಯಯನ 7 ಅಂಕಗಳು. ಈ ರೀತಿ ಮಾರ್ಕ್ಸ್ ಹಿಸ್ಟ್ರಿ ಇದ್ದಿದ್ದು, ಇತಿಹಾಸ ಇದ್ದು 25 ಅಂಕಗಳಿಗಿದೆ. ಈ ರೀತಿ ಮಾರ್ಕ್ಸನ್ನು ನಾವು ಕಾಣ್ತೀವಿ. ಟೋಟಲ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಅಂತೂ ನೀವು ನೋಡ್ತೀರಾ. ಯಾವ ಸೆಕ್ಷನ್ಗೆ ನಾವು ಹೆಚ್ಚಿನ ಗಮನವನ್ನು ಹರಿಸಿದರೆ ನಾವು ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಈ ರೀತಿ ನೀವೇನು ಮಾಡಬೇಕಪ್ಪ ಅಂತಂದರೆ ಲೆಸನನ್ನು ಬ್ಲೂಪ್ರಿಂಟನ್ನು ಮೊದಲು ಇಟ್ಕೋಬೇಕು. ಅದರ ಮೇಲೆ ಅಭ್ಯಾಸವನ್ನು ಮಾಡ್ತಾ ಹೋಗಿದ್ದೆ ಆದರೆ ನಾವೇನು ಮಾಡ್ತೀವಿ, ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ SSLCಯಲ್ಲಿ ಸಾಧ್ಯತೆಗಳು ಇದೆ. ಹೌದಾ? ಸೊ ಇದು SS ಬ್ಲೂಪ್ರಿಂಟು, ಇದು ಸೈನ್ಸು, ಇದು ಮ್ಯಾಥ್ಸು. ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.